6-7 ತಿಂಗಳಿಂದ ನಡೆದಿದ್ದ ನಾಯಕತ್ವ ಬದಲಾವಣೆಯೋ ಅಥವಾ ಸಚಿವ ಸಂಪುಟ ಪುನರಚನೆಯೋ ಎಂಬ ಗೊಂದಲಕ್ಕೆ ಇವತ್ತು ತೆರೆ ಬೀಳಲಿದೆ. ದೆಹಲಿಯ ಎಐಸಿಸಿ ಅಂಗಳದಲ್ಲಿ ನಡೆಯಲಿರುವ ವರಿಷ್ಠರ ಸಭೆಯಲ್ಲಿ ಇದಕ್ಕೆ ಬ್ರೇಕ್ ಬೀಳಲಿದೆ. ದೆಹಲಿಗೆ ಬರುವಂತೆ ಸಿಎಂಗೆ ಬುಲಾವ್ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅತ್ತ ಕರೆ ಬರದಿದ್ರೂ ಡಿಸಿಎಂ ಡಿಕೆಶಿ ಕೂಡ ದೆಹಲಿಗೆ ತೆರಳಿದ್ದಾರೆ. ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಎಲ್ಲದಕ್ಕೂ ಇತಿಶ್ರೀ ಹಾಡಲಿದೆ. ಈ ಬಗ್ಗೆ ವರದಿ ಇಲ್ಲಿದೆ ನೋಡಿ. ನಾಯಕತ್ವ ಬದಲಾವಣೆಯೋ ಸಂಪುಟ ಪುನರ್ರಚನೆಯೋ? ಮಂಗಳವಾರ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹೈ ವೋಲ್ಟೇಜ್ ಸಭೆ. ಕಳೆದ 6-7 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯದ್ದೇ ಚರ್ಚೆ. ಇದೇ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೆದಿತ್ತು. ಪದೇ ಪದೇ ಹೈಕಮಾಂಡ್ ಮೆಟ್ಟಿಲೇರಿದ್ರೂ ಯಾವುದೇ ನಿರ್ಧಾರ ಹೊರಬಿದ್ದಿರಲಿಲ್ಲ. ಆದರೆ ಇದೀಗ ಅದಕ್ಕೆ ಕಾಲ ಕೂಡಿ ಬಂದಂತೆ ಕಾಣ್ತಿದೆ. ಪಂಚರಾಜ್ಯಗಳ ಚುನಾವಣೆಯ ನಂತರ ಫ್ರೀ ಆಗಿರುವ ವರಿಷ್ಠರು ಈ ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೆ ಮುಂದಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಎಲ್ಲವನ್ನ ಬಗೆಹರಿಸುವುದಕ್ಕೆ ನೋಡುತ್ತಿದ್ದಾರೆ. ಹೀಗಾಗಿ ಮಂಗಳವಾರ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಡಲಾಗಿದೆ. ಇದರ ಬೆನ್ನಲ್ಲೇ ತಮ್ಮ ಆಪ್ತರಾದ ಪರಮೇಶ್ವರ್, ಜಾರಕಿಹೊಳಿ, ಮಹದೇವಪ್ಪ, ಜಾರ್ಜ್ ಜೊತೆಗೆ ಸಿಎಂ ದೆಹಲಿಗೆ ಭೇಟಿ ನೀಡಿದ್ದಾರೆ. ಆದರೆ ಹೈಕಮಾಂಡ್ನಿಂದ ಸಿಎಂ ಕುರ್ಚಿಗೆ ಬೇಡಿಕೆ ಇಟ್ಟಿರುವ ಡಿಕೆಶಿಗೆ ಯಾವುದೇ ಕರೆ ಬಂದಿಲ್ಲ. ಆದರೂ ಈ ಬೆಳವಣಿಗೆಗಳು ನಡೆದಿರೋದ್ರಿಂದ ಅವರು ಕೂಡ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ಮಂಗಳವಾರ ಬೆಳಗ್ಗೆ 11ಕ್ಕೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ವರಿಷ್ಠರ ಸಭೆ ನಡೆಯಲಿದ್ದು ಅಲ್ಲಿ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳಲಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಹೈ ವೋಲ್ಟೇಜ್ ಸಭೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಎರಡು ದಿನಗಳ ಹಿಂದೆಯೇ ವರಿಷ್ಠರ ಮೀಟಿಂಗ್. ರಾಹುಲ್, ಖರ್ಗೆ, ವೇಣು ನಡುವೆ ನಡೆದಿದ್ದೇನು? ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವ ಗೊಂದಲಗಳ ಬಗ್ಗೆ ಬ್ರೇಕ್ ಹಾಕಬೇಕು ಅಂತ ವರಿಷ್ಠರು ನಿರ್ಧಾರ ಮಾಡಿದಂತಿದೆ. ಹಾಗಾಗಿಯೇ ಕಳೆದ 2 ದಿನಗಳ ಹಿಂದೆ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಇಳಿಸಬೇಕಾ, ಮುಂದುವರಿಸಬೇಕಾ? ಇಳಿಸಿದ್ರೆ ಏನು, ಮುಂದುವರಿಸಿದ್ರೆ ಏನಾಗಬಹುದು? ಡಿಕೆಶಿಗೆ ಕೊಟ್ಟರೆ ಏನಾಗುತ್ತೆ? ಬೇರೆಯವರನ್ನ ಮಾಡಿದರೆ ಆಗುವ ಲಾಭವೇನು? ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ ಅಂತೆ. ಅಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅಂತೆ. ಹಾಗಾಗಿಯೇ ಸಿಎಂ ದೆಹಲಿಗೆ ಕರೆಸಿಕೊಂಡು ಅಲ್ಲಿ ತೆಗೆದುಕೊಂಡಿರುವ ನಿರ್ಣಯದ ಬಗ್ಗೆ ಅವರ ಗಮನಕ್ಕೆ ತರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮಂಗಳವಾರ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ನಾವು ಭಾಳ ಎಲ್ಲರದ್ದು ಡಿಮಾಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವು ಎಲ್ಲ. ಇಲ್ಲ, ನಾವು ಹೋಗ್ತಿಲ್ಲ. ಹೊಂಟಿದ್ದಾರೆ ಕೆಲ. ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗ್ಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಶೆ ಆಗಿದೆ. ಸಿಎಂ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡುತ್ತಾ? ಸಿಎಂ ಕುರ್ಚಿ ಬದಲಾದ್ರೆ ಯಾರಿಗೆ ಸಿಗಲಿದೆ ಸಿಂಹಾಸನ? ಈಗಾಗಲೇ ಸರ್ಕಾರ 3 ವರ್ಷ ಪೂರ್ಣಗೊಂಡಿರೋದ್ರಿಂದ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ರೆ ಆಗ ಮನವೊಲಿಕೆ ಅನಿವಾರ್ಯವಾಗಲಿದೆ. ಸಿದ್ದರಾಮಯ್ಯನವರನ್ನ ಒಪ್ಪಿಸಿಯೇ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಒಂದು ವೇಳೆ ಅಂತಹ ನಿರ್ಧಾರಕ್ಕೆ ಬಂದರೆ ಸಿಎಂ ಸುತಾರಾಂ ಮುಂದುವರಿಯೋಕೆ ಒಪ್ಪಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಹೇಳಿದರೆ ಆ ಕ್ಷಣವೇ ರಾಜೀನಾಮೆ ಕೊಡೋಕ್ಕೂ ಸಿದ್ದರಾಮಯ್ಯ ರೆಡಿ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಮಾತ್ರ ಅವರು ಒಪ್ಪಲ್ಲ ಅಂತ ಹೇಳಲಾಗ್ತಿದೆ.
ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಎಂಬ ಡಿಮಾಂಡ್ ಅನ್ನ ಅವರು ಇಡಲಿದ್ದಾರೆ ಅನ್ನೋದು ಅವರ ಆಪ್ತ ಮೂಲಗಳಿಂದ ಹೊರಬಿದ್ದಿದೆ. ಇನ್ನು ಸಿದ್ದರಾಮಯ್ಯನವರನ್ನ ಇಳಿಸಿ ಪಕ್ಷಕ್ಕೆ ನಷ್ಟವನ್ನ ಯಾಕೆ ಮಾಡಿಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ವರಿಷ್ಠರು ಬಂದರೆ ಆಗ ಸಿದ್ದರಾಮಯ್ಯ 2 ವರ್ಷ ಪೂರೈಸುವುದು ಖಚಿತವಾಗಲಿದೆ. ಡಿಕೆಶಿಗೆ ಅವಕಾಶ ಮಿಸ್ ಆಗಲಿದೆ. ಸಿದ್ದು ಪರಮೇಶ್ವರ್ ಹೆಸರು ಹೇಳಿದರೆ ದಲಿತ ಸಿಎಂ ಆಗೋದು ಪಕ್ಕಾ ಆಗಲಿದೆ. ಇದೆಲ್ಲವೂ ವರಿಷ್ಠರು ಹಾಗೂ ಸಿಎಂಗೆ ಬಿಟ್ಟಂತಿದೆ. ಸಿಎಂ ಕುರ್ಚಿ ಸಿಗದಿದ್ರೆ ಡಿಸಿಎಂ ಡಿಕೆಶಿ ಕತೆ ಏನು? ಜಿ ಪರಮೇಶ್ವರ್ ಸಿಎಂ ಆಗೋಕೆ ಡಿಕೆಶಿ ಬಿಡ್ತಾರಾ? ಇದರ ಬಗ್ಗೆಯೂ ಸಾಕಷ್ಟು ವಿಶ್ಲೇಷಣೆಗಳು ನಡೆದಿವೆ. ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿಯೋ ನಿರ್ಧಾರಕ್ಕೆ ಬಂದಿದ್ದೇ ಆದರೆ ಆಗ ಪರಮೇಶ್ವರ್ ಹೆಸರು ಶಿಫಾರಸು ಮಾಡ್ತಾರೆ. ಒಂದು ವೇಳೆ ಪರಂಗೆ ಸಿಎಂ ಆಗುವ ಅವಕಾಶ ಮಾಡಿಕೊಟ್ರೆ ಡಿಕೆಶಿ ಸುಮ್ಮನಿರ್ತಾರಾ? ಸಹಜವಾಗಿ ಅವರು ಸುಮ್ಮನಿರಲ್ಲ. ತಾನು ಕಷ್ಟಪಟ್ಟು ಸರ್ಕಾರ ತಂದಿದ್ದೇನೆ, ಉಳಿದ 2 ವರ್ಷವಾದರೂ ಅವಕಾಶ ಕೊಡಬೇಕು, ಬೇರೆಯವರಿಗೆ ಕೊಡ್ತೇವೆ ಅಂದರೆ ಒಪ್ಪಲ್ಲ. ಹೀಗಾಗಿ ಡಿಕೆಶಿ ಸಹಜವಾಗಿ ಅಸಮಾಧಾನಗೊಳ್ತಾರೆ. ಪಕ್ಷದಿಂದ ಕಾಲು ಹೊರಗಿಡುವ ತೀರ್ಮಾನ ಮಾಡಬಹುದು, ಇಲ್ಲವೇ ಮುಂದೆ ಸರ್ಕಾರ ಉರುಳಿಸುವ ಪ್ರಯತ್ನ ಮಾಡಬಹುದು, ಇಲ್ಲವೇ ಉಳಿದ 2 ವರ್ಷ ಯಾರನ್ನಾದರೂ ಮಾಡಿ 2028ಕ್ಕೆ ನನಗೆ ಅವಕಾಶ ಕೊಡಿ ಅಂತ ವರಿಷ್ಠರಿಗೆ ಬೇಡಿಕೆ ಬೇಕಾದರೂ ಇಡಬಹುದು. ಹಾಗಾಗಿ ಡಿಕೆಶಿ ನಡೆ ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡಲಿದೆ. ಒಟ್ನಲ್ಲಿ ನಾಯಕತ್ವ ಗೊಂದಲಕ್ಕೆ ಪರಿಹಾರ ಕಂಡುಕೊಳ್ಳಲು ಹೈಕಮಾಂಡ್ ನಿರ್ಧರಿಸಿದೆ. ಸಿಎಂ ಹಾಗೆ ಡಿಸಿಎಂ ಕರೆಸಿಕೊಂಡು ಮನವೊಲಿಸುವ ಪ್ರಯತ್ನ ಮಾಡಲಿದೆ ಅಂತ ಹೇಳಲಾಗಿದೆ. ಸಿಎಂ ಕೆಳಗಿಳಿಸುವ ನಿರ್ಧಾರ ಇಲ್ಲವೇ ಮುಂದುವರಿಸುವ ನಿರ್ಧಾರಕ್ಕೂ ಬರಬಹುದು, ಇಲ್ಲವೇ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬಹುದು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.